ನಾನಿವತ್ತು ಬ್ಯಾಂಗ್ಳೂರ್ನ ಬಿಗ್ಗೆಸ್ಟ್ 5 ಸ್ಟಾರ್ ರೆಸಾರ್ಟ್ ಒಳಗೆ ಫ್ರೀ ಆಗಿ ದುಡ್ಡು ಕೊಡದೆ ಫುಲ್ ದಿನ ಇರಬೇಕು. ಈ ರೆಸಾರ್ಟ್ ನಲ್ಲಿ ಒಂದ್ ದಿನ ಸ್ಟೇ ಆಗ್ಬೇಕು ಅಂದ್ರೆ 20,000 ರೂಪಾಯಿ ಆಗುತ್ತೆ. ತುಂಬಾ ಜನ ಸೆಕ್ಯೂರಿಟಿಗಳಿದ್ದಾರೆ, ಕೆಲಸ ಮಾಡೋರಿದ್ದಾರೆ. ಇವರೆಲ್ಲರೂ ಕಣ್ತಪ್ಸಿ ನಾನು ಫ್ರೀ ಆಗಿ ಊಟನ ಮಾಡಬೇಕು, ಗೇಮ್ಸ್ ನ ಆಡ್ಬೇಕು, ಸ್ವಿಮ್ಮಿಂಗ್ ನ ಮಾಡಬೇಕು. ನನ್ನ ಕೈಲಿ ಚಾಲೆಂಜ್ ಮಾಡಕ್ ಆಗುತ್ತಾ ಇಲ್ವಾ? ಗೇಟ್ ಒಳಗಡೆ ಎಂಟ್ರಿ ಆಗ್ಬಿಟ್ಟು ಹೋದ್ರೆ ಒಳಗಡೆ ಫುಲ್ ದೊಡ್ಡ ರೆಸಾರ್ಟ್ ಇದೆ. ಇವಾಗ ಗೇಟ್ ಒಳಗಡೆ ಹೋಗ್ಬೇಕು. ನಾನು ಡೆಸ್ಕ್ ಅಲ್ಲಿ ಇಬ್ರು ಎಂಪ್ಲಾಯ್ ಗೊತ್ತವ್ರೆ, ಬಟ್ ಆದ್ರೆ ಅವ್ರಿಗೆ ಗೊತ್ತಾಗದಿರೋ ತರ ನಾನು ಒಳಗಡೆ ಹೋಗ್ಬೇಕು. ಒಳಗಡೆ ಯಾರೋ ಅಜ್ಜಿ ಹೋಗ್ತವ್ರೆ. ಮೋಸ್ಟ್ಲಿ ರೆಸಾರ್ಟ್ ಒಳಗಡೆ ಎಂಟರ್ ಆಗೋಕ್ಕಿಂತ ಮುಂಚೆ ಈ ಡೆಸ್ಕ್ ಅಲ್ಲಿ ಮಾತಾಡ್ಬೇಕು ಅನ್ಸುತ್ತೆ. ನೋಡಿ ಯಾರೋ ಕಾಸು ಕೊಟ್ಬಿಟ್ಟು ಬಂದಿರೋರು ಹೋಗ್ತಾವ್ರು ನೋಡಿ, ಕೇಳಕ್ಕೆ ವಿಚಾರಿಸಕ್ಕೆ. ಇದೇ ಒಳ್ಳೆ ಟೈಮು, ನಾನು ಹಂಗೆ ಎಸ್ಕೇಪ್ ಆಗ್ಬಿಡ್ತೀನಿ. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ವಿಚಾರಿಸ್ತವ್ರೆ, ನಾನು ಹಂಗೆ ಎಸ್ಕೇಪ್ ಆಗ್ತೀನಿ. ಬನ್ನಿ ಒಳಗೆ ಆಗಲ್ಲ ಅವ್ರಿಗೆ. ನೋಡಿ ಮಾತಾಡ್ತಾವ್ರ ಅವರು. ಆ ಕಡೆ ಎಂಪ್ಲಾಯ್ ನೋಡ್ತಾವ್ರೆ ನನ್ನೇ. ಒಳಗಡೆ ಹೋಗ್ತಾ ಇದೀನಿ. ನೋಡಿ ಇಲ್ಲಿ CCTV ಕ್ಯಾಮ್ರಾ ನಿನಗೈತೆ. ಜನಗಳವ್ರೆ. ಓ ಇಲ್ಲಿ ಯಾರೋ ಗಿಡಕ್ಕೆ ನೀರು ಹಾಕ್ತವ್ರೆ. ಕೆಳಗಡೆ ಇಟ್ಕೊಳ್ಳೋಣ. ಯಾರೋ ಗಿಡಕ್ಕೆ ನೀರು ಹಾಕ್ತಿದ್ರು. ನೋಡಿ ಸ್ವಿಮ್ಮಿಂಗ್ ಪೂಲ್ ಐತೆ. ವಾವ್, ಸ್ವಿಮ್ಮಿಂಗ್ ಪೂಲ್ ಐತೆ ಗುರು. ಸ್ಟಾರ್ಟಿಂಗ್ ಏನೇ ಸಕ್ಕತ್ತಾಗೈತೆ. ಆಮೇಲೆ ಹೋಗೋಣ ಪುಲ್ಗಿರಿ. ಈ ಕಡೆ ಸೈಡ್ ಎಲ್ಲ ಗೇಮ್ಸ್ ಏನೇನೋ ಐತೆ. ಎಲ್ಲಿ ಹೋಗೋದು ಅಂತಾನೆ ಗೊತ್ತಾಗ್ತಿಲ್ಲ. ಸಿ ಮ್ಯಾಪ್ ನೋಡ್ಕೋಗೋಣ ಇರಿ. ನಡ್ಕೊ ಓಡಾಡ್ತಿದ್ದೆ. ಇಲ್ಲೊಬ್ರು ಅಜ್ಜಿ ಕಸ ಗುಡಿಸ್ತಾವ್ರೆ. ಅಜ್ಜಿ ಮುಂದೆ ಹಂಗೆ ನಡ್ಕೋಗ್ಬಿಡೋಣ ಬನ್ನಿ. ಆ ಕಡೆ ಸೈಡ್ ಗೆಸ್ಟ್ಗಳು ಹೋಗ್ತಾವ್ರೆ ನೋಡಿ, ಅಲ್ಲಿ 3 ಜನ. ಗೈಸ್ ಇವಾಗ ನನಗೆ ಜನ ಮತ್ತು ಕೆಲಸ ಮಾಡೋರೆಲ್ಲ ಕಾಣಿಸ್ತವ್ರೆ. ಎಲ್ಲ ಕಡೆ ಸುತ್ತಮುತ್ತ CCTV ಕ್ಯಾಮ್ರಾಗಳೈತೆ. ಹಾಯ್ ಫ್ರೆಂಡ್ಸ್, ಇವುಗಳಿಗೆಲ್ಲ ಕಣ್ ತಪ್ಪಿಸಿ ಓಡಾಡ್ಬೇಕು ನಾನು. ಇವ್ರ ಕೈಲಿ ಕಂಡು ಹಿಡಿಯೋಕ್ಕಾಗುತ್ತಾ ಇಲ್ವಾ? ನಾನು ಫ್ರೀಯಾಗಿ ಬಂದಿರೋದು ನಾನು. ನೋಡೋಣ. ನೋಡಿ ಯಾರೋ ಎಂಪ್ಲಾಯ್ ಬರ್ತಾವ್ರೆ. ಅಣ್ಣ ಎಷ್ಟು ಗಂಟೆಗೆ ಇದು ಬ್ರೇಕ್ಫಾಸ್ಟು ಸ್ಟಾರ್ಟ್ ಆಗಿತ್ತು? ಗೈಸ್ ಅವ್ರಿಗೆ ಡೌಟ್ ಬರಬಾರ್ದು ಅಂತ ಬ್ರೇಕ್ಫಾಸ್ಟು ಎಷ್ಟು ಗಂಟೆಗೆ ಅಂತ ಕೇಳಿದೆ. ಅವ್ರು ಸ್ಟಾರ್ಟ್ ಆಗೈತೆ ಅಂದರು. ನಾನು ಈ ರೆಸಾರ್ಟಲ್ಲಿ ಟೋಟಲ್ ಆಗಿ 4 ಮಿಷನ್ನ ಕಂಪ್ಲೀಟ್ ಮಾಡಬೇಕು. ಫ್ರೀಯಾಗೆ ಊಟ ಮಾಡಬೇಕು. ಆ ಕಡೆ ಸೈಡ್ ನೋಡಿ ನಾಷ್ಟ ಮಾಡ್ತಾವ್ರೆ. ಅಲ್ಲಿ ನೋಡಿ ನಾಷ್ಟ, ಪೂರಿ, ದೋಸೆ ಎಲ್ಲಾನು ಮಾಡ್ತಾವ್ರೆ. ಆ ಕಡೆ ಸೈಡ್ ನೋಡಿ ಬೊಫೆಟ್ ಅವ್ರ ಊಟಕ್ಕೆ. ಅಲ್ಲಿ ಹೋಗ್ಬಿಟ್ಟು ಇವಾಗ ನಾಷ್ಟ ಮಾಡೋಣ. ಇಲ್ಲಿ ಹೋಗಿ ಎಲ್ಲಿ ತಿನ್ನೋದು ಅಂತ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಬನ್ನಿ. ಯಾರು ಏನು ಕೇಳ್ತಿಲ್ಲ ಇಲ್ಲಿ. ಬನ್ನಿ ನಾಷ್ಟ ತಿನ್ನೋಣ. ಇವರೆಲ್ಲ ಗೆಸ್ಟು ಕಾಸು ಕೊಟ್ಬಿಟ್ಟು ಬಂದಿರೋದು. ನಾನು ಫ್ರೀಯಾಗಿ ಬಂದಿದ್ದೀನಿ. ಸ್ವಲ್ಪನೇ ಹಾಕೊಂಡು ಎಸ್ಕೇಪ್ ಆಗ್ಬಿಡೋಣ. ಗೈಸ್ ರೆಸಾರ್ಟ್ ಅವರು ಅವ್ರವರೇ ಕಿತ್ತಾಡ್ಕೋತಾವ್ರೆ. ಇಬ್ಬರ ಜಗಳ, 3ನೇ ಅವನಿಗೆ ಲಾಭ ಅನ್ನೋ ಥರ. ನನ್ನ ಮೇಲೆ ಅವ್ರ ಗಮನ ಇರೋಲ್ಲ. ನಾವು ಹೋಗ್ಬಿಟ್ಟು ಇವಾಗ ನಾಷ್ಟ ಮಾಡ್ಕೊಳ್ಳೋಣ. ನಾಷ್ಟ ಏನೇನೈತೆ ತೋರಿಸ್ತೀನಿ ರೀ. ಅವ ಅಂಕಲ್ ಊಟಾಗಲಿ. ಕೆಲಸ ಮಾಡೋರ್ಗೆ ಬೈತಾ ಬಿದ್ದವ್ರೆ. ನಾನು ಫ್ರೀಯಾಗಿ ಬಂದಿರೋ ತಿನ್ನೋಕೆ ಏನು ಗೊತ್ತಾಗ್ಬಿಟ್ರೆ ಹೊಡೆದು ಈಚೆ ಹಾಕ್ಬಿಡ್ತಾರೆ. ಅವ ಅಂಕಲ್ ಹೋಗ್ಲಿ ರೀ, ಆಮೇಲೆ ಹೋಗೋಣ. ನಾಷ್ಟಕ್ಕೆ ಚಿಕನ್ ಕರ್ರಿ ಮತ್ತು ಮೊಟ್ಟೆ ಎಲ್ಲನೂ ಇಟ್ಟವ್ರೆ. ನಾನು ಗೊತ್ತಿಲ್ಲದೆ ವೆಜ್ ಊಟ ಹಾಕೋಬಿಟ್ಟೆ ಅರ್ಧ. ಈ ಗೆಸ್ಟ್ಗಳು ಎಲ್ಲರೂ ನಾಷ್ಟ ಮಾಡ್ತಾವ್ರೆ. ನಾನು ಫ್ರೀಯಾಗೆ ತಿಂತಿರೋ ನಾಷ್ಟ ನೋಡಿ ಹೆಂಗೈತೆ. ಚಿಕನ್ ತಿನ್ನೋಣ, ಫ್ರೀ ಊಟ. ಫಸ್ಟ್ ಮಿಷನ್ನು ಫ್ರೀಯಾಗಿ ಊಟ ಮಾಡಬೇಕಿತ್ತು, ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. 2ನೇ ಮಿಷನ್ ಏನಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು. ಯಾವ ಪೂಲ್ ಗಿಳಿಲಿ ಅಂತಲೇ ಕನ್ಫ್ಯೂಸ್ ಆಗ್ತೈತೆ. ನಂಗೆ ಇನ್ನೊಂದು ದೊಡ್ಡ ಪೂಲ್ ಕಾಣಿಸ್ತೈತೆ. ಶಾಕ್ ಆಗ್ತೀರಾ ನೋಡಿದ್ರೆ. ಇಲ್ಲಿ ನೋಡಿ ಹೆಂಗೈತೆ ನೋಡಿ ಪೂಲು. ಒಬ್ಬರು ಕೂಡ ಇಲ್ಲ. ಪೂಲ್ ಗಿಳಿಯೋಣ ಅಂದ್ಕೊಂಡೆ, ಬಟ್ ಯಾರೋ ಓಡಾಡ್ತವ್ರೆ ಕೆಲಸ ಮಾಡೋರು. ಅದಕ್ಕೆ ಒಂದು ಸ್ವಲ್ಪ ಟೈಮ್ ತಗೋಣ ಅಂತ ಸುಮ್ಮನೆ ಇಲ್ಲೇ ಕೂತಿದ್ದೀನಿ, ಡೌಟ್ ಬರಬಾರ್ದು ಅಂತ. ಮಾರ್ನಿಂಗ್ ಎಷ್ಟು ಗಂಟೆಗೆ ಪೂಲ್ ಟೈಮ್ ಸ್ಟಾರ್ಟ್? ಪೂಲ್ ಟೈಮ್ ಮಾರ್ನಿಂಗ್ ಎಷ್ಟು ಗಂಟೆಗೆ ಸ್ಟಾರ್ಟ್? 8 o'clock. ಎಲ್ಲಾರು ಇಬ್ರು ಕಪಲ್ಸ್ ಕೂತವ್ರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಪಾಪ. ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೋಗೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಯಾರೋ ಸೆಕ್ಯೂರಿಟಿ ಗಾರ್ಡ್ ಹೋಯ್ತಾವ್ರೆ. ಸೆಕ್ಯೂರಿಟಿ ಗಾರ್ಡ್ ನೋಡಿದಾಗ ಭಯ ಆಗುತ್ತೆ ನನಗೆ. ಶವರ್ ಮಾಡ್ಕೋತಿದ್ದೀನಿ, ಚಳಿ ಚಳಿ. ಸ್ವಲ್ಪ ಈ ಕಡೆ ಕಾಣಿಸ್ತಾನೆ ಇಲ್ವಲ್ಲ ಗೈಸ್. ಸಾಕಾದಾಗೈತೆ ಪೂಲ್ ಮಾತ್ರ. ಬನ್ನಿ ಇವಾಗ ನೀರೊಳಗಡೆ ಆಟ ಆಡೋಣ. ಯಾರು ಬರೋಕ್ಕಿಂತ ಮುಂಚೆ ಆಟ ಆಡ್ಬಿಟ್ಟು ಎದ್ಬಿಡೋಣ.
ಹೋಗೋಣ ಈಚೆ ಬನ್ನಿ. ಇವಾಗ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಬೇಗ, ಯಾರು ಬರೋಕ್ಕಿಂತ ಮುಂಚೆ. ನಾನು ಬಟ್ಟೆಗಳನ್ನ ನೋಡಿ ಇಲ್ಲಿ ಹಾರಾಕಿದ್ದೀನಿ ಈ ಕಡೆ ಸೈಡು, ಆಮೇಲೆ ಬಂದು ಎತ್ಕೋತೀನಿ ಆರಾದ್ಮೇಲೆ. ಇವಾಗ ನೆಕ್ಸ್ಟು ಟಾಸ್ಕ್ ಏನಂತ ಅಂದರೆ ನಾನು ಇವಾಗ ಹೋಗ್ಬಿಟ್ಟು ಗೇಮ್ಸ್ಗಳನ್ನ ಆಡಬೇಕು. ಈಗ ನೋಡಿದ್ರೆ ಅಲ್ಲಿ ಜಿಪ್ ಲೈನಲ್ಲಿ ಹೋದ್ರು ಒಬ್ಬರು ಅವ್ರು ನೋಡಿ ರೆಸಾರ್ಟಲ್ಲಿ ಏನೇನೈತೆ ಗುರು ಇಲ್ಲಿ. ಅಲ್ಲಿ ಏನಾದರೂ ಬುಕ್ಕಿಂಗ್ ಐ ಡಿ ತೋರಿಸ್ಬೇಕು ಅಂದರೆ ವಾಪಸ್ ಬಂದುಬಿಡ್ತೀನಿ. ನಾವು ಹೋಗ್ಬಿಟ್ಟು ಆಡೋಣ ಬನ್ನಿ. ಇವಾಗ ಕೇಳ್ತೀನಿ ನಾವು ಅಣ್ಣನ, ಈಗ ಹಾಕ್ಕೊಂಡ್ರು ಪರವಾಗಿಲ್ಲ, ಹೀಗೆ ಮಾಡಲೇಬೇಕು ನಾನು. ಇಲ್ಲೇ ಕೂತ್ಕೊಂಡ್ರೆ ರೆಸಾರ್ಟಲ್ಲಿ ಆರಾಮಾಗಿ ಯಾರಿಗೂ ಗೊತ್ತೇ ಆಗಲ್ಲ, ಬಟ್ ರಿಸ್ಕ್ ಇರಬೇಕು. ಹೋಗ್ಬಿಟ್ಟು ಕೇಳೋಣ ಅಣ್ಣನ. ಅಣ್ಣ ನಮ್ಗೆ ಗೊತ್ತೇ ಇಲ್ಲ ಕೂಪನ್ ಬೇಕು ಅಂತ, ಗೊತ್ತೇ ಇಲ್ಲ ನನಗೆ ಕೂಪನ್ ಬೇಕಂತ. ಇವಾಗ ಕೂಪನ್ ಇಲ್ಲದೆ ಬೇರೆ ಯಾವುದಕ್ಕೂ ಬಿಡಲ್ಲ. ಇಲ್ಲಿ ನೋಡಿ ಎಲ್ಲ ಗೇಮ್ಸ್ ಆಡ್ತಾವ್ರೆ ಗೆಸ್ಟ್ಗಳು. ಎಲ್ಲ ಗೇಮ್ಸ್ ಆಡಬೇಕು ಅಂದರೆ ಕೂಪನ್ ಬೇಕಂತೆ. ಸೊ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗೈಸ್. ನನಗೆ ಇವಾಗ 2 ಸಬ್ಸ್ಕ್ರೈಬರ್ ಸಿಕ್ಕವ್ರು ನಮ್ಮವರು, ಗೇಮ್ ಆಡೋಕ್ಕೆ ಬಿಡ್ತಿಲ್ಲ. ಸೊ ಇವ್ರ ಹತ್ರ ಇವಾಗ ಆ ಬೆಲ್ಟ್ನ ಇಸ್ಕೊಂಡು ಗೇಮ್ ಆಡ್ತೀನಿ. ಅದಾದ್ಮೇಲೆ ಅವ್ರಿಗೆ ವಾಪಸ್ ಕೊಡ್ತೀನಿ. 2 ಬೇಡ, 1 ಸಾಕು. ಯೂಸ್ ಮಾಡಲ್ಲ. ಯಾವ ವಿಡಿಯೋಸ್ ನೋಡಿದೀರಾ? ಎಲ್ಲ ನೋಡಿದೀನಿ, ಬಾವಿದು ಮತ್ತೆ ಟ್ಯಾಕ್ಸಿ ಫುಲ್ಲು. ಗೈಸ್ ಯಾರೋ ಈ ಗೇಮ್ ಮಾಡ್ಕೊಂಡು ಫುಲ್ ಎದುರ್ಕೋತ ಬಿದ್ದವ್ರೆ ಗೈಸ್. ಈ ಗೇಮ್ನ ಆಡೋಕ್ಕೆ ಕೇಳೋಣ ಇರಿ ಏನಂತಾರೆ. ಇವಾಗ ಅದು ಕೂಪನಲ್ಲಿ ಆಗಲ್ವಾ? 2 ಕೂಪನಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿರೋ ಕೂಪನ್ ಯೂಸ್ ಮಾಡಿ ಈ ಗೇಮ್ ಆಡೋಣ ಬನ್ನಿ ಗೈಸ್. ಈ ಸಲ ಹೋಯ್ತೀನಿ ನೋಡಿ. ಅಪ್ಪ ಸಾಕ್ಬಿಡಿ ಮೇಡಮ್. ಅಯ್ಯೋ ಹೆಲ್ಮೆಟ್ ಕೊಡೋದು ಫ್ರೀಯಾಗಿ ನಮಗೆ. ನಮ್ಮ ಕ್ಯಾಮ್ರಾಮ್ಯಾನ್ ಮಾಡ್ಕೊಬಿಟ್ಟೆ ನಮ್ಮ ಸಬ್ಸ್ಕ್ರೈಬರ್ಸ್. 2ಕ್ಕೂ 1 ಟಿಕ್ಕ 2 ಟಿಕ್ಕ. 1ಕ್ಕೆ 3 ಕೂಪನ್. 1ಕ್ಕೆ 3. ಜಿಪ್ ಲೈನಲ್ಲಿ ಹೋಗಕ್ಕೆ ರೆಡಿ ಆಯ್ತಾ ಇದೀನಿ. ಬೀಳಲ್ಲ ಅಲ್ವಣ? ವಯಸ್ಸು ಹೋಗ್ತಾ ಇದೀವಿ. ಫ್ರೀಯಾಗೆ ಯಾವ ಥರ ಆಕ್ಟಿವಿಟಿ ಮಾಡ್ತೀನಿ ನೋಡಿ ನಾನು. ಗೈಸ್ ಹೀಗೆ ಮಾಡೋಣ ಬನ್ನಿ. ಇವಾಗ 1 ಟಿಕ್ ಮಾಡ್ತಾರಂತೆ. ಹೊಡೆದೆ ಆದರೆ ಗೈಸ್ ಇದು ಪಕ್ಕ ಹೊಡಿತೀನಿ, ಇಲ್ಲಾಂದ್ರೆ ಯೂಟ್ಯೂಬ್ ಕ್ವಿಟ್ ಮಾಡ್ತೀನಿ ನಾನು. ಹೂಫಿ 1 ಗೇಮ್ಗೆ 1 ಟಿಕ್ ಮಾಡ್ತೀನಿ, 3 ಶಾಟ್ ಹೊಡಿಲಿಲ್ವಾ? ಏನು ಸ್ಪೀಡಾಗಿ ಹೋಗುತ್ತೆ ಗೊತ್ತಾ? ಹೊಡೆದೆ ನೋಡಿ, ಕೊನೆದು 3ನೇದ್ರಲ್ಲಿ ಹೊಡೆದ್ಬಿಟ್ಟೆ. ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿದ್ದು ಕೂಪನ್ ಫುಲ್ಲು ಖಾಲಿ ಮಾಡಿದ್ದೀನಿ. ಅಲ್ಲಿ ಎಂಪ್ಲಾಯಿ ಏನೋ ಕೆಲಸ ಮಾಡ್ತಾವ್ರಲ್ಲ, ನನ್ಗೆ ಗಾಬರಿ ಆಗ್ತಿರೋದು ನೋಡ್ಬಿಟ್ಟು ಆರಾಮಾಗಿ ಕೂತ್ಕೊ ಕುಡೀರಿ, ಏನು ತಲೆ ಕೆಡ್ಸ್ಕೊಬಿಡಿ ಅಂತ ಅವ್ರೇ ಹೇಳ್ತಾರೆ. ಅವ್ರಿಗೆ ಗೊತ್ತಾದ್ರೆ ನಾನು ಫ್ರೀಯಾಗಿ ಬಂದಿದ್ದೀನಿ ಅಂತ ಯಾರಿಗೂ ಹೇಳ್ಬಾರ್ದು, ಸೀಕ್ರೆಟ್ ಇದು. ರೆಸಾರ್ಟ್ಗೆ ನಾನು ಪೇ ಮಾಡಿಲ್ಲ, ಚಾಲೆಂಜ್ ಮಾಡ್ತೀನಿ ಸ್ನೀಕ್ ಮಾಡಿ. ವಾಯ್ಸ್ ಬೇರೆ ಹೋಗ್ಬಿಡೈತೆ ನನಗೆ. ಗೈಸ್ ನಾನು ನೈಟು ಎಲ್ಲಿ ಸ್ಟೇ ಆಗಬೇಕು ಅಂದರೆ ಈ ಥರ ಯಾವ್ದಾದ್ರು ಟೆಂಟ್ ಒಳಗಡೆ ಸ್ಟೇ ಆಗಬೇಕು. ಟೆಂಟಲ್ಲಿ ಯಾರೂ ಇಲ್ಲ, ಯಾವ್ದು ಖಾಲಿ ಐತೆ ಆ ಟೆಂಟ್ ಒಳಗಡೆ ನೈಟ್ ಮಲ್ಕೊಳಕ್ಕೆ ಟ್ರೈ ಮಾಡ್ಬೇಕು ನಾನು. ಊಟಕ್ಕೆ ಯಾವ ಕಡೆ ಕಣ? ಡಿನ್ನರ್ ಆ ಕಡೆ ಹೋಗ್ಬೇಕಾ? ದೂರ ಆಗುತ್ತಾ? ನೀವು ನಡ್ಕೊ ಹೋಗೋದ್ರ ಹತ್ರ ಅಲ್ವಾ? ಸರಿ ಸರಿ. ನಾನ್ ವೆಜ್ ಡಿಶ್ಗಳೈತೆ. ಇದು ಬಿರಿಯಾನಿ, ಒಳ್ಳೆ ಊಟ. ಗೈಸ್ ಭರ್ಜರಿ ಊಟ ನನಗೆ ಇವತ್ತು ಫ್ರೀಯಾಗೆ. ಗೈಸ್ ಈ ಥರ ಬೊಫೆ ಊಟ ಇದ್ದಾಗ ಏನು ಮಾಡ್ಬೇಕು ಗೊತ್ತಾ? ಎಲ್ಲಾನು ಒಂದೊಂದು ಪೀಸ್ ಹಾಕೋಬೇಕು. ಹಾಯ್ ಹಾಯ್ ಬ್ರೋ. ಥ್ಯಾಂಕ್ ಯು ಬ್ರೋ. ನೋಡ್ತಾ ಇದ್ದೆ ವಿಡಿಯೋಸ್ ಎಲ್ಲ. ಹೌದಾ? ರೆಸಾರ್ಟ್ಗೆ ಸ್ನೀಕ್ ಮಾಡಿದ್ದೀನಿ, ಕಾಸು ಕೊಟ್ಟಿಲ್ಲ ನಾನು. ನಿಮ್ಮ ಹತ್ರ ಬ್ಯಾಂಡ್ ಐತೆ, ನನ್ನ ಹತ್ರ ನೋಡಿ 2 ಕೈಲೂ ಬ್ಯಾಂಡ್. ಸೂಪರ್. ಸೊ ಇವಾಗ ಒಂದು ಸ್ವಲ್ಪ ರಿಸ್ಕ್ ತಗೊಳ್ಳೋಣ. ಇಲ್ಲಿ ಯಾವ್ದಾದ್ರು ಎಂಪ್ಲಾಯಿನ ಹೋಗ್ಬಿಟ್ಟು ಬಿಸಿನೀರು ಕೇಳೋಣ. 1 ಲೋಟ ಹಾಟ್ ವಾಟರ್ ಬೇಕಿತ್ತು ಬಿಸಿನೀರು ಕುಡಿಯೋಕ್ಕೆ. ಕಿಚನಲ್ಲಿ ಹೇಳ್ಬೋದು ಅವ್ರಿಗೆ 1 ಲೋಟ ಬಿಸಿನೀರು ಬೇಕಿತ್ತು. ಗೈಸ್ ಕೆಟಲಲ್ಲಿ ಬಿಸಿನೀರು ರೆಡಿ ಆಗ್ತಾಯಿತ್ತು ನೋಡಿ ನಮಗೆ. ಪಾಪ ತುಂಬಾ ಕಷ್ಟಪಡ್ತಾವ್ರೆ. ಮಿಷನ್ ಕಂಪ್ಲೀಟ್. ಥ್ಯಾಂಕ್ಸ್ ಬೈ. ಥ್ಯಾಂಕ್ಸ್. ಮಲ್ಕೊಳಕ್ಕೆ ನಾನು ಇವಾಗ ಒಂದು ಜಾಗನ ಹುಡುಕ್ಬೇಕು. 3-4 ಜಾಗ ನೋಡಿದ್ದೀನಿ. ರೂಮ್ ತೊಗೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ನೋಡಿ ಸಪ್ರೇಟು ಸ್ವಿಮ್ಮಿಂಗ್ ಪೂಲ್ ಐತೆ ಅವ್ರಿಗೆ. ರೂಮ್ ತೊಗೊಂಡ್ರೆ ನಿಮಗೆ ಸಪ್ರೇಟ್ ಒಂದು ಪೂಲ್ ಕೊಡ್ತಾರೆ ಈ ರೆಸಾರ್ಟಲ್ಲಿ. ಆರ್ಬಿಡ್ಲ ಒಳಗಡೆ ನೋಡಿ ಏನೇನೋ ರೂಲ್ಸ್ ಎಲ್ಲ ಹಾಕೋರೆ. ಈ ರೂಲ್ಸ್ ಎಲ್ಲ ಯಾವುದು? ನಾನು ಫ್ರೀಯಾಗೆ ಬಂದುಬಿಟ್ಟಿದ್ದೀನಿ. ಇದು ನೋಡಿ, ಈ ಕಡೆ ಒಂದು ರೂಮ್, ಈ ಕಡೆ ಒಂದು ರೂಮ್.
ಈ ಕಡೆ ಸೈಡೆಲ್ಲ ರೂಮ್ಗಳೈತೆ, ಇಲ್ಲೆಲ್ಲ ನನಗೆ ಮಲ್ಕೊಳಕ್ಕೆ ಜಾಗ ಸಿಗಲ್ಲ ನೈಟು. ಸೊ ಅದಕ್ಕೆ ಟೆಂಟ್ಗಳೈತಲ್ಲ ಆ ಕಡೆ ಸೈಡ್ ಹೋಗೋಣ ಬನ್ನಿ. ಇವಾಗ ನಮ್ಮ ಅಪ್ಪನ ಹತ್ರ ಇತ್ತು ಒಂದು ಚೇತಕ್ ಗಾಡಿ. ಚಿಕ್ಕ ವಯಸ್ಸಲ್ಲೆಲ್ಲ ಚೇತಕ್ ಗಾಡೀಲಿ ಮುಂದೆ ನಿಂತ್ಕೋತಿದ್ದೆ ನಮ್ಮಪ್ಪ ಗಾಡಿ ಓಡಿಸ್ಬೇಕಾರೆ. ಇವಾಗ ನೋಡಿ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ರೆಸಾರ್ಟ್ದು ಬಗ್ಗಿ ಮತ್ತು ಸೆಕ್ಯೂರಿಟಿ ರೂಮ್ ಇದು. ಇಲ್ಲಿ ಹೋಗಿಸ್ಕೋಬೋದು ನೈಟು. 2 ಆಪ್ಷನ್ ಐತೆ, ಒಂದು ಟೆಂಟು, ಇನ್ನೊಂದು ವಾಶ್ರೂಮು. ಅಲ್ಲಿ ದೊಡ್ಡ ಪೂಲ್ ಐತೆ, ಮತ್ತು ಈ ಥರ ಸಪ್ರೇಟು ಸಿಂಗಲ್ ಪೂಲ್ಗಳೈತೆ. ತುಂಬ ಈ ಥರ CCTV ಬೇಜಾನ್ ಐತೆ. ಈ ಎಲ್ಲ CCTVಗಳನ್ನ ಕಣ್ಣು ತಪ್ಪಿಸಿ ನಾನು ಓಡಾಡಬೇಕು, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಜೆಂಟ್ಸ್ ಟಾಯ್ಲೆಟಲ್ಲಿ ಸ್ವಲ್ಪ ಹೊತ್ತಿರೋಣ. ಅಷ್ಟರಲ್ಲಿ ಎಲ್ಲ ಎಂಪ್ಲಾಯ್ಗಳು ಎಲ್ಲ ಮಲ್ಕೋತಾರೆ. ಇದರೊಳಗೆ ಯಾರೂ ಇಲ್ಲ. ಈಗ ನೋಡಿ ಪಕ್ಕದ್ರಲ್ಲಿ ಯಾರೋ ಟವಲೆಲ್ಲ ಹಾಕೋರೆ, ಇದರಲ್ಲಿ ಯಾರೋ ಅವರೇ, ಮತ್ತು ಈ ವೇಡ್ರಲ್ಲೂ ಯಾರೋ ಒಳಗೋಗಿರೋದು ನೋಡಿ. ಬಟ್ ಅಷ್ಟೊತ್ತಿಂದ ಅಬ್ಸರ್ವ್ ಮಾಡಿದ್ದೀನಿ ಈ ಟೆಂಟ್ ಒಳಗಡೆ ಯಾರೂ ಹೋಗಿಲ್ಲ. ಭಯ ಆಗ್ತೈತೆ. ಅಣ್ಣ ಯಾರಿಲ್ಲ ಗೈಸ್. ನಾನು ಅಂದ್ಕೊಂಡಂಗೆ ಯಾರೂ ಲಗೇಜ್ ಇಟ್ಟಿಲ್ಲ, ಏನಿಲ್ಲ, ಯಾರೂ ಇಲ್ಲ ಇದರೊಳಗೆ. ಪ್ಲೀಸ್ ಯಾರೋ ಹೊರಗಡೆ ಹೋಗ್ತಾವ್ರು ನೋಡಿ. ಇನ್ನೊಬ್ರು ಬರ್ಬೋದು, ಬರ್ತೀರಾ ಫ್ರೀಯಾಗೆ? ಹೊರಗಡೆ ಯಾರೋ ಓಡಾಡ್ತವ್ರಲ್ಲಿ, ಹೊರಗಡೆ ಯಾರೋ ಓಡಾಡ್ತವ್ರ ಆ ಕಡೆ ನೋಡಿ. ಲೈಟ್ ಆಫ್ ಮಾಡ್ತೀನಿ, ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಮಲ್ಕೋತೀನಿ. ಯಾರೋ ಈಚೆ ಕಡೆ ಕರೀತವ್ರೆ, ಬಾಗಿಲು ಬಿಡ್ತವ್ರೆ. ಒಂದು ನಿಮಿಷ ಸರ್. ಬುಕಿಂಗ್ ಹೇಳಿ. ಆನ್ಲೈನ್ ಬುಕಿಂಗ್ ನಮ್ಮದು. ಆನ್ಲೈನ್ ಬುಕಿಂಗ್ ಅಂದೆ. ನನ್ನ ನಿಜ ಭಯನೇ ಆಗ್ಬಿಡ್ತು, ಗಾಬರಿ ಮಾಡ್ಬಿಟ್ರು. ತಿರ್ಗಾ ಯಾರು ಬರ್ತಾರೋ ಒಂದು ಭಯ ಆಗ್ತಾಯಿತ್ತು ನನಗೆ. ನನಗೆ ಇವಾಗ ಎಚ್ಚರ ಆಯಿತು, ಬೆಳಕಾಗೈತೆ ಆಲ್ರೆಡಿ. ನೋಡಿ ಬೆಳಕು ಕಾಣ್ತೈತೆ. ಫೈನಲಿ ಬೆಳಗ್ಗೆ ಆಗೈತೆ. ನಾನು ಚಾಲೆಂಜನ್ನ ಫುಲ್ಲು ಕಂಪ್ಲೀಟ್ ಮಾಡಿದ್ದೀನಿ. ಇದೇ ಟೆಂಟ್ ಒಳಗಡೆ ನಾನು ಇದ್ದದ್ದು. ಯಾರೋ ಹೋಯ್ತಾವ್ರು ನೋಡಿ ಇವಾಗ ಸೈಡಲ್ಲಿ, ಸೈಡಲ್ಲಿ ಹೋಯ್ತಾವ್ರೆ. ಇವಾಗ ಮನೆಗೆ ಓಡ್ತೀನಿ ನಾನು, ಯಾರಿಗೂ ಗೊತ್ತಾಗ್ತಿರೋ ಥರ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.